ಕೂಡ ಅಷ್ಟೇ. ಏನು ಸರ್ ಇದು ಐಡಿ ಕಾರ್ಡ್ ಹಾಕೊಂಡಿದ್ದೀರಾ? ನಮ್ಮ ಸಂಘಟನೆ ಮೇಡಮ್ ಅವರೇ, ಯಾವುದು ಸರ್ ನಿಮ್ಮ ಸಂಘಟನೆ? ನಮ್ಮದು JDS ಎರಡರಲ್ಲೂ ಇದ್ದೀವಿ ನಾವು. ನಮ್ಮ ಡ್ರೈವರ್ ಸಪೋರ್ಟ್ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಜೊತೇಲಿದ್ದೀವಿ. ಈಗಿನ ಗ್ಯಾಸ್ನಲ್ಲಿ ನೋಡಿದ್ರೆ ನಮಗೆ ₹1 ಆದೇ ಇಲ್ಲ. ಮಧ್ಯಾಹ್ನಗಿಂತ ಬೆಳಗ್ಗೆ ಬಂದು ನಾಷ್ಟದಿಂದ ಮಾಡ್ಕೊಬಂದು ಮಧ್ಯಾಹ್ನ 4 ಗಂಟೆಗಿಂತ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಹೋಗ್ಬೇಕು. ಆ ಥರ ಪರಿಸ್ಥಿತಿ ಬಂದೈತೆ. ₹1 ದುಡಿಮೆ ಇಲ್ಲ, ಏನಿಲ್ಲ. ಅಲ್ಲಿ ದುಡಿ ಅಲ್ಲಿ ಹಾಕು. ₹60 ಗ್ಯಾಸ್ ಇದ್ದದ್ದು ಇವತ್ತು ₹110, ₹105, ₹90 ಎಲ್ಲ ಆಗಿದೆ. ಒಂದೊಂದು ಬಕ್ಕಲ್ಲಿ ಒಂದೊಂದು ರೈಟ್ ಇದೆ. ನಾವೇನು ದುಡಿಮೆ ಮಾಡೋದ ಅದನ್ನು ಹೇಳಿ ನೀವು. ಇವರು ಎಲ್ಲ ಅಲ್ಲೊಂದು ಬಂಕಲ್ಲಿ ರೈಟ್ ಜಾಸ್ತಿ, ಇಲ್ಲೊಂದು ಬಂಕಲ್ಲಿ ರೈಟ್ ಜಾಸ್ತಿ. ಒಂದು ₹10 ಪ್ಯಾಸೆಂಜರ್ ಹತ್ರ ಕೇಳಿದ್ರೆ ಯಾಕೆ ಕೇಳಿದೆ, ಯಾಕೆ ಬಿಟ್ಟೆ ಅಂತ ಅಂತಾರೆ. ಅದನ್ನು ಹೇಳಿ. ನೀವು ಯಾವುದು ಅಂತ ಹೇಳಿದ್ರಿ? ಯಾವ ಸಂಘಟನೆ ಅಂತ ಹೇಳಿ? JDS ಯಾಕೆ ಬರ್ತಿಲ್ಲ ಸಹಾಯ? ಅವ್ರು ನಮ್ಮ ಇದಿಲ್ವಲ್ಲ, ನಮ್ಮ ಪವರೇ ಇಲ್ವಲ್ಲ. ಕಾಂಗ್ರೆಸ್ ಅವ್ರದ್ದು ಮನೆಯಾಳ ಸರ್ಕಾರ ಬಡವ್ರ ಬಗ್ರಿಗೆ ಒಂದಿಷ್ಟೋದೇ ಹೆಲ್ಪ್ ಮಾಡಿಲ್ಲ. ಈ ಆಟೋದವ್ರು ಇಷ್ಟೊಂದು ಕಷ್ಟಪಡ್ತಾರೆ, ಏನು ಎಂತು ಅಂತ ಯಾವನ್ನೂ ಬಂದಿಲ್ಲ. ಹೇಳಿ, ಯಾವನಾರ ಬಂದಿದ್ರೆ ನಿಮ್ಮ ಕಷ್ಟ ನಾವು ಸಾಲ್ವ್ ಮಾಡ್ತೀವಿ ಅಂತ ಬಂದಿದ್ರೆ ಅದು ತಾಕತ್ತು ಪಡ್ಬೋದಾಗಿತ್ತು. ಇವ್ನು ಕಾಂಗ್ರೆಸ್ಸನ್ನು ಯಾವನಾರ ಬಂದಿದ್ರೆ ಹೇಳಿ, ಅದು ಅವನು ಯಾವನೇ ಆದರೂ ಅಷ್ಟೇ, DK ಆದರೂ ಅಷ್ಟೇ, ಸಿದ್ದರಾಮಯ್ಯ ಆದರೂ ಅಷ್ಟೇ, ಯಾವನು ಬಂದಿದ್ದಾನೋ. ನಮ್ಮ ಕಷ್ಟ ನಾವು ಬಿಸಿಲಲ್ಲಿ ಒಣಗ್ತಾ ಇದ್ದೀವಿ, ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ, ಯಾವನು ಕೊಡ್ತಾ ಇದ್ದಾನೋ? ಯಾವನೂ ಇಲ್ಲ. ನಮ್ಮ ಕಷ್ಟ ಅರ್ಧ ದುಡಿ ತಗೊಬಂದು ಗ್ಯಾಸ್ ಗಾಡಿ ನಿಲ್ಲಿಸು. ಸಿಕ್ಕಿದ್ರು ಸಿಕ್ತು, ಸಿಗ್ತಾರಿಲ್ಲ, 1-2 ದಿನ ಮನೇಲಿರು. ಹಂಗಾಗಿದೆ. ಏನು ಮಾಡ್ತೀರಿ? ಬೆಳಗ್ಗೆ ಎಷ್ಟು ಗಂಟೆ ನಿಂತಿದ್ದೀರಾ ಲೈನಲ್ಲಿ? ಬೆಳಗ್ಗೆಯಿಂದ 6 ಗಂಟೆಯಿಂದ ನಿಂತಿದ್ದೀವಿ. 6 ಗಂಟೆಯಿಂದ ಬಂದು ಈಗ 11 ಗಂಟೆ, ಈಗ 12 ಗಂಟೆ. ನಾವೇನು ದುಡಿಯೋಣ ಹೋಗಿ? ದುಡಿಮೆ ಪೀಕ್ ಅವರಲ್ಲಿ ಆಗೋಯ್ತು. ಇನ್ನು 3 ಗಂಟೆ 4 ಗಂಟೆವರೆಗೂ ಬಾಡಿಗೆ ಇಲ್ಲ, ಬರೀ ಕೈಲಿ ಹೋಗ್ಬೇಕು. ಆಮೇಲೆ ದುಡಿಮೆ ಏನು ಒಂದು ₹500 ದುಡಿಯೋಕ್ಕಾಗಲ್ಲ. ಟ್ರಾಫಿಕ್ಕು, ತಿರ್ಗಾ ಬೆಳಿಗ್ಗೆ ಗ್ಯಾಸ್ ಹಾಕ್ಸ್ಬೇಕು. ಏನದೇ ಸಂಪಾದನೆ ನಮ್ಮ ಡ್ರೈವರ್ಗಳ್ಗೆ ಏನೂ ಇಲ್ಲ. ನಮ್ಗೆ ವಿಷ ಕುಡಿದ್ಬಿಡ್ಬೇಕು ಅಷ್ಟೇ ಮೇಡಮ್. ವಿಷ ಕುಡಿದ್ಬಿಡ್ಬೇಕು, ಸತ್ತ ಹೊಡ್ಬೇಕು ಅಷ್ಟೇ. ಒಂದು ಅರ್ಧ ಬದುಕಿದ್ದೀವಿ, ಇನ್ನು ಅರ್ಧ ಕೊಂಡೇ ಹೋಗ್ಬೇಕು. ಏನು ಮಾಡೋದು ಮೇಡಮ್? ನಮ್ಗೆ ರಪ್ಪ ಕಷ್ಟ ಬೀಳ್ಬೇಕು ಅಷ್ಟೇ. ಇವಾಗ ನಮ್ಮ ಮಕ್ಕಳು ಹೆಂಡ್ತಿದಿರೋ ಇವಾಗ ಆಲ್ರೆಡಿ ಕಷ್ಟ ಬೀಳ್ತಾವೆ, ಇನ್ನೂ ಜಾಸ್ತಿ ಕಷ್ಟ ಬೀಳಬೇಕು. ನಮ್ಮ ರಾಜಕಾರಣಿಗಳಿಗೆ 1 ಲೀಟ್ರ್ ಎಣ್ಣೆ ಎಷ್ಟು ಅನ್ನೋದು ಗೊತ್ತಾ ಮೇಡಮ್? ತಿನ್ನೋ ಎಣ್ಣೆ 1 kg ಅಕ್ಕಿ ಏನು ಎಷ್ಟು ಅನ್ನೋದು ಗೊತ್ತಿದೆಯಾ ಅವ್ರಿಗೆ ಯಾರಿಗಾರ? 1 kg ಅಕ್ಕಿ, 1 kg ಎಣ್ಣೆ. ಮೊನ್ನೆ ಪ್ರತಿದಿನ ವಸ್ತುಗಳ್ದು ಏನಾರ ಬೆಲೆ ಗೊತ್ತಿದೆ, ರೈಟ್ ಎಷ್ಟಿದೆ ಅಂತ ಕನ್ಫರ್ಮಾಗಿ ಅವ್ರು ಹೇಳ್ಬೇಡ ಕೇಳಿ. ಅವರು ರಾಜಕಾರಣಿಗಳು ಅಂತ ಹೇಳ್ಬೋದು, ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟಾಗಿದೆ ಅನ್ನೋದು. ಅವ್ರಿಗೆ ಗೊತ್ತಿದ್ರೆ ತಾನೇ ಹೇಳೋಕ್ಕೆ. ಯಾವುದು ಗೊತ್ತಿಲ್ಲ ಅವ್ರಿಗೆ. ನಾವು ಆಡ್ತಾ ಇದ್ದೀವಿ, ನಾವು ನಡೆಸ್ತಾ ಇದ್ದೀವಿ, ಹಂಗೆ ಕರೆಕ್ಟಾಗಿ ನಡೆಸ್ತಾ ಇದ್ದೀರಿ. ಯಾಕೆ ಈ ಬಾಳ್ಬೇಕಾಯ್ತು ಮೇಡಮ್? ನಾವು ರಾಯಲಾಗಿರ್ಬೋದಾಗಿತ್ತು. ಯಾವುದೋ ಎಲ್ಲದೂ ಒಂದು ಜೀವ ತಾನೆ. ನಮ್ಮದು ಆಟೋದವರು ಒಂದು ಜೀವ ತಾನೆ. ಅದೇ ಆಟೋ ನೆಚ್ಕೊಂಡು ನಾವು ಹೆಂಡತಿ ಮಕ್ಕಳು 4 ಜನ ಬದುಕ್ತಾ ಇದೀವಿ ತಾನೆ. ಅದಕ್ಕಾದ್ರೂ ಒಂದು ಏನಾದರೂ ಕೃತಜ್ಞತೆ ಅನ್ನೋದು ಬೇಕಲ್ವ ಮೇಡಮ್ ಅವ್ರಿಗೆ? ನೋಡಿ, ಈ ಬಿಸಿಲಲ್ಲಿ ಈ ಥರ 2 ಅವರ್ 4 ಅವರ್ ಕಾದು ₹90 ಕೊಟ್ಟು ಗ್ಯಾಸ್ ಹಾಕ್ಸಿ ನಾವೇನು ಬದುಕೋದು, ಏನು ತೊಗೊಳೋದು? ನಿನ್ನೆ ₹600 ಗ್ಯಾಸ್ ಹಾಕ್ಸಿದೆ ಮೇಡಮ್. ಇವತ್ತು ತಿರ್ಗಾ ಗ್ಯಾಸ್ ಹಾಕ್ತಾಯಿದ್ದೆ. ನಿನ್ನೆ ₹600 ಗ್ಯಾಸ್ ಹಾಕ್ಸಿ ₹600 ದುಡ್ದಿದೆ. ಇವತ್ತು ತಿರ್ಗಾ ಗ್ಯಾಸ್ ಹಾಕ್ತಾಯಿದ್ದೀನಿ. ತಿರ್ಗಿ ಎಷ್ಟು ದುಡಿತೀನೋ ಭಯ. ಎಲ್ಲಾರು ಹೋಗ್ಬಿಟ್ರೆ ಎಲ್ಲಿ ನಿಂತೋಗ್ಬಿಡ್ತದೋ, ಎಲ್ಲಿ ಖಾಲಿಯಾಗಿ ಹೋಗುತ್ತೋ ತೆಳ್ಳಕ್ಕಾಗಲ್ಲ. ನಮ್ಗೆ ಏಜ್ ಆಯಿತು. ಯಾರು ಪಾಪ ಎಲ್ಲರೂ ನಮ್ಮ ಥರ ಕಷ್ಟ ಬೀಳ್ತಾ ಇರ್ತಾರೆ. ಒಂದು ಸ್ವಲ್ಪ ತೆಳ್ಳಪ್ಪ ಅಂದರೆ ಅಯ್ಯೋ ಹೋಗಯ್ಯೋ ನಮ್ಮದೇ ಗ್ಯಾಸ್ ಇರೋಲ್ಲ, ನಾವೆಲ್ಲಿ ತೆಳ್ಳೋಣ ಅಂತಾರೆ. ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ನಮ್ಮ ಜೀವನ ಯಾರಾದರೂ ಇನ್ನಿವರೆಗೆ ಯಾರಾದರೂ ಕೇಳವ್ರಾ? ನಾವು ಸಾಲ್ವ್ ಮಾಡ್ತೀವಪ್ಪ. ಇದು ಕೇಂದ್ರ ಸರ್ಕಾರ ಕೇಂದ್ರಕ್ಕೆ ಹೋಗಿ, ನಾವು ಇಲ್ಲಿಂದ ಕೇಂದ್ರಕ್ಕೆ ಹೋಗೋಕ್ಕಾಗುತ್ತಾ ಮೇಡಮ್? ಇಲ್ಲಿಂದ ಮನೆಗೆ ಹೋಗೋದು ಕಷ್ಟ ಗ್ಯಾಸ್ ಇಲ್ಲ ಅಂದರೆ. ಕೇಂದ್ರಕ್ಕೆ ಹೋಗಿ ಅಂದರೆ ಕೇಂದ್ರಕ್ಕೆ ಎಲ್ಲಿಂದ ಹೋಗ್ತೀರಾ? ಹ್ಞೂ ಮೇಡಮ್, ಅವ್ರಿಗೆ ಚುನಾಯಿಸಿದ್ದೀವಿ, ಇವ್ರನ್ನೂ ಚುನಾಯಿಸಿದ್ವಿ ತಾನೆ. ಇವರು ಕೇಳ್ಬೇಕು ತಾನೆ. ಹೆಣ್ಮಕ್ಳು ಇರೋರು ಇವಾಗ ಕೋಟಿಗೆ ಬದುಕಿರೋರು ಬಸ್ಸಲ್ಲಿ ಹೋಗ್ತಾರೆ, ಏನು ಇಲ್ಲದೆ ಹೋದವರು ಹೋಗ್ತಾರೆ. ನಮಗೂ ಏನಾರು ಆಧಾರ ಕೊಡೋ ಕೇಳಿ ಮೇಡಮ್. ನಮಗೂ ಕೊಟ್ಟರೆ ಅವನು ಒಂದು 20,000 ಕೊಟ್ಟರೆ ನಮ್ಮದು ಏನೋ ಜೀವನ ಹಿಡಿತದ? ನಮಗೆ ಕೊಟ್ಬಿಡಿ ಅಂತ ಕೇಳ್ತಲ್ಲ. ಗ್ಯಾಸ್ ಕರೆಕ್ಟಾಗಿ ಕೊಟ್ಬಿಟ್ರೆ, ಹಳೆ ರೈಟ್ ಥರ ಗ್ಯಾಸ್ ಕೊಟ್ಬಿಟ್ರೆ ನಾವು ಬಂಗಾರದಾಗ ಜೀವನ ಮಾಡ್ಕೊಂಡು ಹೋಗ್ತೇವೆ. ಇವ್ರ ಹತ್ರ ಬೇಡಕ್ಕೆ ಹೋಗಲ್ಲ ನಾವು. ಆದರೆ ಕರ್ದು ಹೆಣ್ಮಕ್ಳಿಗೆ ನಾನು 2,000 ಕೊಡ್ತೀನಿ, ನಾನು 2,000 ಕೊಡ್ತೀನಿ ಅಂದ್ರಲ್ಲ. ನಮಗೆ ಈ ಕಷ್ಟದಲ್ಲಿದ್ದಾರೆ, ಎಲ್ಲ ಆಟೋದವ್ರು ಕಷ್ಟದಿದ್ದಾರೆ. ಕೊಡಿ ಬಿಡಿ ₹20,000. ಕೇಳದೆ ಹೋದವ್ರಿಗೆ ಕೊಟ್ಟರು ₹2,000. ಇವಾಗ ಕೇಳೋರು ಕೊಡಲಿ ಬಿಡಿ. ಆ ಥರ ಏನು ಹೇಳ್ತೀರಾ? ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ ಮೇಡಮ್. ಏನು ಹೇಳೋದು ನಮಗೂ ಗೊತ್ತಾಗ್ತಲ್ಲ. ತುಂಬ ಕಷ್ಟ ಆಗ್ಬಿಟ್ಟಿದೆ ಬದುಕದೆ. ಎಲ್ಲಾದ್ರೂ ಆಟೋ ಮರದಡಿ ಹಾಕೊಂಬಿಟ್ಟು ಸ್ವಲ್ಪ ಬಾಟ್ಲಿಗೆ ಹಾಕೊಂಡು ನೀರು ಕೊಡ್ಬಿಟ್ಟು ಮನೆ ಕೊಂಡ್ಬೇಕು ಅಷ್ಟೇ. ಆ ರೇಂಜಲ್ಲಿ ಇದೆ. ಲಾಸ್ಟ್ ಫೈನಲ್ ಹಿಂಗೆ ಆಗೋದ್ರೆ ಅದೇ ಫೈನಲ್ ಮೇಡಮ್. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅಷ್ಟರೊಳಗೆ ಏನಾರು ಇವರು ಎಚ್ಚೆತ್ಕೊಂಡು ಏನಾದರೂ ಆಟೋದವರು ಒಂದು ಬಡ ಜೀವಗಳು ಬದುಕ್ತಾವೆ ಬೆಂಗಳೂರಲ್ಲಿ, ಅವಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದಿದ್ದರೆ ಮಾಡ್ಬೋದು. ಇವರು ನನ್ನ ಪಕ್ಷ ಗೆಲ್ಲಿ, ನನ್ನ
ಅಪೆಕ್ಸಾಗಿಲ್ಲಿ ಅಂತ ಎಲ್ಲ ಅಲ್ಲೋ ಕುಂತಾರಲ್ಲ ಮೇಡಮ್, ಒದ್ದಾಡ್ತಾವೆ ಪಾಪ ಆಟೋದವು. ಮೀನು ನೀರೊಳಿಂದ ಆಚೆ ಎತ್ತಾಕ್ಬಿಟ್ರೆ ಅದು ಬದುಕಬೇಕೋ ಸಾಯ್ಬೇಕೋ ಅನ್ನೋ ಗೊತ್ತಾಗ್ತಾ ಇರಲ್ಲ, ಒದ್ದಾಡ್ತಾ ಇರ್ತದೆ. ಆ ಥರ ಪರಿಸ್ಥಿತಿಲಿ ಇದೆ. ಮುನಿಯಪ್ಪ 10ನೇ ತಾರೀಕು ಸಾಲು ಮಾಡ್ತೀನಿ ಅಂತ 10ನೇ ತಾರೀಕುವರೆಗೆ ಇರೋ ತಿನ್ಬೇಕೋ ಹಸ್ಕೊಂಡಿರ್ಬೇಕೋ ಅದನ್ನ ಹೇಳಿ. ಅವ್ನು 10ನೇ ತಾರೀಕಲ್ಲ, ಅವ್ನು ತೀರ್ಮಾನ ಮಾಡಲ್ಲ. ಅವರು ಅವ್ರಿಗೆ ಎಲೆಕ್ಷನ್ ಬೇಕಾದಾಗ ಆಟೋದವರು ಬೇಕು, ಇವರು ಬೇಕು ಅನ್ಕೊಂಡು ಓಡ್ ಬರ್ತಾ ಇದಾರೆ. ಯಾರು ಏನ್ ಬೇಕಾಗಿಲ್ಲ, ಆಟೋದವ್ರ ಹೆಂಡತಿ ಮಕ್ಕಳಾರ ಸಾಯ್ಲಿ ಏನಾರ ಮಾಡ್ಲಿ, ನಮಗ್ ಬೇಕು ಓಟ್, ಎಲೆಕ್ಷನ್ ಬೇಕು, ಗೆಲ್ಸೆ. ನಮ್ದು 5 ಗ್ಯಾರಂಟಿ ಅಂತಾರೆ. ನಮ್ದು 5 ಗ್ಯಾರಂಟಿ